meet friends for lunch. We meet friends for lunch. Okay? ಅವರು ಪ್ರತಿ ಶನಿವಾರ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ. They clean home every Saturday. Okay, home ಬರಲ್ಲ, house. You clean the house every Saturday. ಹೋಮ್ ಅಂದ್ರೆ ಅದು ಮನೆ ಬೇರೆ ತರ. ಹೋಮ್ ಅಂದ್ರೆ ಬೇರೆ, ಮನೆ ಅಂದ್ರೆ ಕಟ್ಟಡನ ಕ್ಲೀನ್ ಮಾಡೋದು. ಅವನು ತನ್ನ ಬೈಕಿನಲ್ಲಿ ಅಂಗಡಿಗೆ ಹೋಗುತ್ತಾನೆ. He goes to shop by bike. ಅದು ಓಕೆನೆ. Okay, he rides his bike to the store ಅಥವಾ to the shop. He rides. He goes to see goes ಅಂತ ಬಳಸೋರು ಬಂದು ರೈಡ್ ಅಂತಾನೆ ಬಳಸಬೇಕು ನಾವು. ಸೊ ಅವನು ತನ್ನ ಬೈಕಿನಲ್ಲಿ ಅಂಗಡಿಗೆ ಹೋಗುತ್ತಾನೆ. ಸೊ he rides his bike. ಅವನು ಅಂಗಡಿಗೆ ಬೈಕನ್ನು ಸವಾರಿ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳೋದಿಲ್ಲ. ಹಾಗಾಗಿ ಅವಳು ತನ್ನ ನಾಯಿಯನ್ನು ವಾಕ್ಗೆ ಕರೆದುಕೊಂಡು ಹೋಗುತ್ತಾಳೆ. She will take her dog to walk. ನೀವು ವಿಲ್ ಯಾಕೆ ಯೂಸ್ ಮಾಡ್ತಿದ್ದೀರಾ? ವಿಲ್ ಯಾಕೆ ಯೂಸ್ ಮಾಡ್ತಾ ಇದ್ರಿ? ಇಲ್ಲಾಂದ್ರು ಇದೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸೇನೆ. ವಿಲ್ ಯಾಕೆ ಬಂತಿಲ್ಲಿ? ಅವಳು ತನ್ನ ನಾಯಿಯನ್ನು She takes her dog to walk. ಅದು ಓಕೆನೆ. She takes her dog for a walk. Okay? She takes her dog for a walk ಅಥವಾ she walks her dog. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. 14 ಸೆಂಟೆನ್ಸ್ ಇದ್ದಾವೆ. ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಲಿ ಹೇಳೋಕ್ಕಾಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಇನ್ ಇಂಗ್ಲಿಷ್. ಓಕೆ, ಸೊ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಈಗಲೇ. ಆ್ಯಂಡ್ ನಿಮಗೆ ಇಷ್ಟವಾದರೆ ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ನಿಮಗೆ ಓದಲಿಕ್ಕೆ ಬರಲ್ಲ, ಬರೀ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರೀಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗಿರಬಹುದು, ಮನೆಯಲ್ಲಿ ಇರಬಹುದು, ಅಥವಾ ಯಾವುದೋ ಬಿಸಿನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋದು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಐ ಡ್ರಿಂಕ್ ಕಾಫಿ ಇನ್ ದ ಮಾರ್ನಿಂಗ್. ವೆರಿ ಸಿಂಪಲ್. ಇಲ್ಲಿ ನಮಗೆ ಟೈಮ್ ಇಲ್ಲ ಅಂದಾಗ ನೀವು ಟೈಮಿಗೆ ಮುಖ್ಯತ್ವ ಕೊಡಬಾರ್ದು ಅಲ್ವಾ? I drink coffee in the morning, which means it is a simple present tense. ಯಾವಾಗಲೂ ನಾನು ಕಾಫಿ ಕುಡಿತೀನಿ ಬೆಳಗ್ಗೆ. ಸಾಮಾನ್ಯವಾಗಿ ನಾನು ಬೆಳಗ್ಗೆ ಕಾಫಿ ಕುಡಿತೀನಿ. ಅವಳು ಕೆಲಸಕ್ಕೆ ನಡೆದು ಹೋಗುತ್ತಾಳೆ. ನಡೆದು ಅಂದ್ರೆ ನಡ್ಕೊಂಡು ಹೋಗ್ತಾಳೆ. She goes to work. She goes to work. ಹೇಳಿ. She goes to work. ಅವಳು ಕೆಲಸಕ್ಕೆ ಹೋಗ್ತಾಳೆ. By walk. Very good. ಹಂಗೂ ಹೇಳ್ಬೋದು ನೀವು. ಅಥವಾ ನೀವು ಶಿ ವಾಕ್ಸ್ ಟು ವರ್ಕ್. ಅವಳು ಕೆಲಸಕ್ಕೆ ನಡೀತಾಳೆ ಅಥವಾ ಕೆಲಸಕ್ಕೆ ನಡ್ಕೊಂಡು ಹೋಗ್ತಾಳೆ ಅನ್ನೋ ಮೀನಿಂಗ್ ಬರುತ್ತೆ. ಶಿ ವಾಕ್ಸ್ ಟು ವರ್ಕ್. ಓಕೆ, ಅದೇ ಮೀನಿಂಗ್ ಬರುತ್ತೆ. ಕೆಲವುದೆಲ್ಲ ನೋಡಿ ಅದು ಹಾಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ. ಅದನ್ನು ನಾವು ತುಂಬ ಸೆಂಟೆನ್ಸ್ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗುತ್ತೆ. ಓಕೆ, ಶಿ ವಾಕ್ಸ್ ಟು ವರ್ಕ್. ಅವಳು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾಳೆ ಅಥವಾ ಅವಳು ಕೆಲಸಕ್ಕೆ ನಡೆದು ಹೋಗ್ತಾಳೆ. ಶಿ ವಾಕ್ಸ್ ಟು ವರ್ಕ್. ಗಾಟ್ ಇಟ್? ವಾಕ್ಸೇ ಯಾಕೆ ಆಗ್ಬೇಕು? ಎಸ್ ಯಾಕೆ? ಇಲ್ಲಿ ಅವಳು ಇದೆ, ಶಿ, ಮತ್ತೆ ಇಟ್ ಈಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾವು ಟಿವಿ ಕಾರ್ಯಕ್ರಮಗಳನ್ನು ನೋಡುತ್ತೇವೆ. We watch TV shows. ವೆರಿ ಗುಡ್. ವಿ ವಾಚ್ ಟಿವಿ ಶೋಸ್. ಸಿಂಪಲ್. ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ. ಅಲ್ಲಿ ಕರೆಕ್ಟಾಗಿ ನೋಡಿ. ಏನು ಫಸ್ಟು ಸಬ್ಜೆಕ್ಟ್, ನೆಕ್ಸ್ಟ್ ಸಬ್ಜೆಕ್ಟ್ ಬರಬೇಕು. ಆಮೇಲೆ ಈ ಕಡೆ ಲಾಸ್ಟಲ್ಲಿ ಏನಿದೆ ಅದನ್ನು ನಾವು ವರ್ಬ್. ರೈಟ್. ಅವರು ವಾರಾಂತ್ಯದಲ್ಲಿ ಸಾಕರ್ ಆಡುತ್ತಾರೆ. ವಾರಾಂತ್ಯ, ವೀಕೆಂಡ್. ಸಾಕರ್ ಅಂದರೆ ಫುಟ್ಬಾಲ್ ಆರ್ ಸಾಕರೇ ಇಂಗ್ಲೀಷಲ್ಲಿ. They play soccer in the weekend. ವೆರಿ ಗುಡ್. ದೇ ಪ್ಲೇ ಸಾಕರ್ ಆನ್ ದ ವೀಕೆಂಡ್ ಅಂತ ಹೇಳ್ಬೋದು ಅಥವಾ ಆಟ್ ದ ವೀಕೆಂಡ್ ಅಂತ. ಇನ್ ದ ಹೇಳ್ಬೇಡಿ, ಆನ್ ದ ಅಥವಾ ಆಟ್ ದ. ನೆಕ್ಸ್ಟ್, ಅವಳು ತನ್ನ ಕುಟುಂಬಕ್ಕೆ ಭೋಜನವನ್ನು ಅಡಿಗೆ ಮಾಡುತ್ತಾಳೆ. ಅಂದರೆ ಅಡಿಗೆ. ಸೊ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ನಾವು ಒಂದೊಂದು ವರ್ಡ್ ಬೈ ವರ್ಡ್ ಮಾಡಬೇಕು ಅಂತ ಹೇಳಿದ್ರೆ ಹೀಗೆ ಬರೀಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ನಾನು ಅದನ್ನು ಬರ್ತೀನಿ ಸೊ ದ್ಯಾಟ್ ನಿಮಗೆ ಅದು ಅರ್ಥ ಆಗುತ್ತೆ. ನೀವು ಅಲ್ಲಿ ಇದೇ ವರ್ಡ್ನ ಯೂಸ್ ಮಾಡ್ಬೋದು ಅಲ್ಲಿ. ಅವಳು ತನ್ನ ಕುಟುಂಬಕ್ಕೆ ಭೋಜನವನ್ನು ಅಡಿಗೆ ಮಾಡುತ್ತಾಳೆ. ಭೋಜನ ಅಂದರೆ ನೀವು ಒಂದು ಕೆಲಸ ಮಾಡಿ, ಫುಡ್ ಅಥವಾ ಡಿನ್ನರ್ ಅಂತ ತಗೊಳ್ಳಿ. ರಾತ್ರಿ ಅಡಿಗೆ, ಡಿನ್ನರ್. She cook for her family. She prepare food for her family. Very good. She prepares food for her family or she cooks dinner for her family.
ನೋಡಿ ನೀವು ಶಿ ಕುಕ್ಸ್ ಫಾರ್, ಕುಕ್ಸ್ ಆದಮೇಲೆ ಏನಾದರೂ ಇರಲೇಬೇಕು, ಕುಕ್ಸ್ ಆದಮೇಲೆ ನೌನ್ ಇರಬೇಕು. ನೀವು ಕುಕ್ಸ್ ಆದಮೇಲೆ ಫಾರ್ ಹಾಕಿದ್ರೆ ಹೆಂಗೆ? ಶಿ ಕುಕ್ಸ್ ಡ್ಯಾಶ್. ಹಾಂ, ನಾವು ಗ್ರಂಥಾಲಯದಲ್ಲಿ ಒಟ್ಟಿಗೆ ಅಧ್ಯಯನ ಮಾಡುತ್ತೇವೆ. ಓಕೆ, ಸೊ ಸಮ್ವಾಟ್ ಓಕೆ. ವಿ ಸ್ಟಡಿ ಟುಗೆದರ್ ಆಟ್ ದಿ ಲೈಬ್ರರಿ. ಲೈಬ್ರರಿ ಅಂತ ತಗೊಂಡಾಗ ಇನ್ ದಿ ಲೈಬ್ರರಿನೂ ಓಕೆನೆ, ಆಟ್ ದಿ ಲೈಬ್ರರಿನೂ ಓಕೆನೆ. ಓಕೆ, ಅವರು ಉದ್ಯಾನವನದಲ್ಲಿ, ವಿಚ್ ಮೀನ್ಸ್ ಪಾರ್ಕ್, ಉದ್ಯಾನವನದಲ್ಲಿ ಜಾಗಿಂಗ್ ಮಾಡಲು ಹೋಗುತ್ತಾರೆ. ಎಸ್, ದೇ ಗೋ ಫಾರ್ ಅ ಜಾಗ್ ಅಥವಾ ದೇ ಗೋ ಫಾರ್ ಜಾಗಿಂಗ್ ಅಥವಾ ದೇ ಗೋ ಫಾರ್ ಅ ಜಾಗ್ ಇನ್ ದ ಪಾರ್ಕ್. ಇಲ್ಲಿ ಜಾಗಿಂಗ್ ಹಾಕೊಂಡ್ರೆ ಎ ಹಾಕಬಾರ್ದು. ದೇ ಗೋ ಫಾರ್ ಜಾಗಿಂಗ್ ಇನ್ ದ ಪಾರ್ಕ್. ಇಲ್ಲಿ ದೇ ಗೋ ಫಾರ್ ಅ ಜಾಗ್ ಅಂತಾನು ಹೇಳ್ಬೋದು. ಒಂದು ಜಾಗಿಂಗ್ಗೆ ಹೋಗ್ತಾರೆ ಅವರು, ಆ ಮೀನಿಂಗಲ್ಲೂ. ಇಂಗ್ಲೀಷಲ್ಲಿ ಹಂಗೆ ಬರುತ್ತೆ, ಕನ್ನಡದಲ್ಲಿ ಆ ಥರ ಹೇಳೋದು. ಅವನು ಶಾಲೆಗೆ ಬಸ್ ತೆಗೆದುಕೊಳ್ಳುತ್ತಾನೆ. ತೆಗೆದುಕೊಳ್ಳುತ್ತಾನೆ ಅಂತ ಹೇಳಿದ್ರೆ ಓಕೆ, ಹೆಂಗೆ ಹೇಳ್ತೀರಾ ಹಂಗೆ ಹೇಳಿ ನೋಡೋಣ. ಕನ್ನಡದಲ್ಲಿ ಅದು ತೆಗೆದುಕೊಳ್ಳುತ್ತಾನೆ ಬರೋದಿಲ್ಲ, ಬಟ್ ಸ್ಟಿಲ್ ಕನ್ನಡ ಇಂಗ್ಲೀಷ್ ಮೀನಿಂಗ್ ಬರಬೇಕು ಅನ್ನೋದಕ್ಕೆ ನಾನು ಹಂಗೆ ಹಾಕಿದ್ದೀನಿ. ಅವನು ಶಾಲೆಗೆ ಓಕೆ, ಅದು ಸರಿನೇ. ಹಿ ಗೋಸ್ ಟು ಸ್ಕೂಲ್ ಬೈ ಬಸ್. ಅಥವಾ ನೀನು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಿತೀಶ್ ಯಾರೋ ಹೇಳಿದ್ರು, ಹಿ ಟೇಕ್ಸ್ ಅ ಬಸ್ ಟು ಸ್ಕೂಲ್. ಓಕೆ, ಸಾಮಾನ್ಯವಾಗಿ ನಾವು ಹೌದಾ? ಎಸ್, ವೆರಿ ಗುಡ್. ನೋಡಿ, ಅದೇ ಹಂಗೆ ಕನೆಕ್ಟ್ ಮಾಡ್ಕೋಬೇಕು. ಟೇಕ್ ಅಂದರೆ ಇಂಗ್ಲೀಷಲ್ಲಿ ತುಂಬ ಮೀನಿಂಗ್ ಇದೆ. ಟೇಕ್ ರೆಸ್ಟ್, ಟೇಕ್ ಅ ಬಾತ್, ಅಥವಾ ಟೇಕ್ ಅ ಬ್ರೇಕ್, ತೆಗೆದುಕೊಳ್ಳುವುದು. ನಾವು ಬಸ್ಸು ಸಾಮಾನ್ಯವಾಗಿ ನಾನು ಅಲ್ಲಿಂದ ಅಲ್ಲಿಗೆ ಟ್ರೈನಲ್ಲಿ ಬಂದೆ, ಆಮೇಲೆ ನಾನು ಅಲ್ಲಿಂದ ಆಟೋ ತೊಗೊಂಡೆ ಅಂತ ಹೇಳಲ್ವಾ. ಅಲ್ಲಿಂದ ಆಟೋ ತೊಗೊಂಡೆ, ಅಲ್ಲಿಂದ ನಾನು ಆಮೇಲೆ ಬಸ್ಸಲ್ಲಿ ಬಂದೆ, ಬಸ್ ತೊಗೊಂಡೆ. ತೊಗೊಂಡೆ ಅಂತ ನಾವು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ ನಾವು, ಐ ಗೆಸ್, ರೈಟ್? ಕನ್ನಡದಲ್ಲೇ ಆಟೋ ಹಿಡ್ಕೊಂಬಂದೆ. ಆಟೋ ಹಿಡ್ಕೊಂಬಂದೆ ಅಂತ ಹೇಳೋದು ಹೆಂಗೆ ಬಂದೆ? ಆಟೋದಲ್ಲಿ ಬಂದೆ, ಆಟೋ ಹಿಡ್ಕೊಂಬಂದೆ, ಆಟೋ ತೊಗೊಂಬಂದೆ, ಹೆಂಗಾದ್ರೂ ಹೇಳ್ಬೋದು, ರೈಟ್? ಸೊ ಹಾಗೆ ಹಿ ಟೇಕ್ಸ್ ಅ ಬಸ್ ಟು ಸ್ಕೂಲ್ ಅಂದರೆ ಅವನು ಬಸ್ಸನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾನೆ ಅಂತಲ್ಲ, ಬಸ್ಸಲ್ಲಿ ಪ್ರಯಾಣ ಮಾಡ್ತಾನೆ ಅಂತ. ನಾವು ಊಟಕ್ಕೆ ಸ್ನೇಹಿತರನ್ನು ಭೇಟಿ ಮಾಡುತ್ತೇವೆ ಅಥವಾ ಭೇಟಿ ಆಗ್ತೇವೆ. ಅದನ್ನೇ ನೋಡಿ, ಕರೆಕ್ಟಾಗಿ ಟೆನ್ಸ್ ನೋಡಿ. ನಾವು ಊಟಕ್ಕೆ ಸ್ನೇಹಿತರನ್ನು ಭೇಟಿ ಮಾಡುತ್ತೇವೆ. ಅಷ್ಟೇ, ಸಿಂಪಲ್. ವಿ ಮೀಟ್ ಫ್ರೆಂಡ್ಸ್ ಫಾರ್ ಲಂಚ್. ಓಕೆ, ಅವರು ಪ್ರತಿ ಶನಿವಾರ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ. ಓಕೆ, ಹೋಮ್ ಬರಲ್ಲ, ಹೌಸ್. ಹೋಮ್ ಅಂದರೆ ಅದು ಮನೆ ಬೇರೆ ಥರ. ಹೋಮ್ ಅಂದರೆ ಬೇರೆ, ಮನೆ ಅಂದರೆ ಕಟ್ಟಡನ ಕ್ಲೀನ್ ಮಾಡೋದು. ಅವನು ತನ್ನ ಬೈಕಿನಲ್ಲಿ ಅಂಗಡಿಗೆ ಹೋಗುತ್ತಾನೆ. ಅದು ಓಕೆನೆ. ಓಕೆ, ಹಿ ರೈಡ್ಸ್ ಹಿಸ್ ಬೈಕ್ ಟು ದ ಸ್ಟೋರ್ ಅಥವಾ ಟು ದ ಶಾಪ್. ಹಿ ರೈಡ್ಸ್, ಹಿ ಗೋಸ್ ಟು ಗೋಸ್ ಅಂತ ಬಳಸೋರು ಬಂದು ರೈಡ್ ಅಂತಲೇ ಬಳಸ್ಬೇಕು ನಾವು. ಸೊ ಅವನು ತನ್ನ ಬೈಕಿನಲ್ಲಿ ಅಂಗಡಿಗೆ ಹೋಗುತ್ತಾನೆ. ಸೊ ಹಿ ರೈಡ್ಸ್ ಹಿಸ್ ಬೈಕ್. ಅವನು ಅಂಗಡಿಗೆ ಬೈಕನ್ನು ಸವಾರಿ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳೋದಿಲ್ಲ. ಹಾಗಾಗಿ ಅವಳು ತನ್ನ ನಾಯಿಯನ್ನು ವಾಕ್ಗೆ ಕರೆದುಕೊಂಡು ಹೋಗುತ್ತಾಳೆ. ನೀವು ವಿಲ್ ಯಾಕೆ ಯೂಸ್ ಮಾಡ್ತಿದ್ದೀರಾ? ವಿಲ್ ಯಾಕೆ ಯೂಸ್ ಮಾಡ್ತಾ ಇದ್ರಿ? ಇಲ್ಲಾಂದ್ರು ಇದೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸೇನೆ. ವಿಲ್ ಯಾಕೆ ಬಂತಿಲ್ಲಿ? ಅವಳು ತನ್ನ ನಾಯಿಯನ್ನು ಓಕೆ, ಅದು ಓಕೆನೆ. ಶಿ ಟೇಕ್ಸ್ ಹರ್ ಡಾಗ್ ಫಾರ್ ಅ ವಾಕ್. ಓಕೆ, ಶಿ ಟೇಕ್ಸ್ ಹರ್ ಡಾಗ್ ಫಾರ್ ಅ ವಾಕ್ ಅಥವಾ ಶಿ ವಾಕ್ಸ್ ಹರ್ ಡಾಗ್ ಅಂದರೆ ಅವಳ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಾಳೆ ಅಂತಲೂ ಆಗುತ್ತೆ. ಶಿ ಟೇಕ್ಸ್ ಹರ್ ಡಾಗ್ ಫಾರ್ ಅ ವಾಕ್. ಅವಳ ನಾಯಿಯನ್ನು ಒಂದು ವಾಕಿಗೆ ಕರೆದುಕೊಂಡು ಹೋಗ್ತಾಳೆ ಅಥವಾ ಕರೆದೊಯ್ಯುತ್ತಾಳೆ, ಏನು ಬೇಕಾದ್ರೆ ಆಗ್ಬೋದು. ಓಕೆ, ಸೊ ಇಲ್ಲಿ ಸ್ಟ್ರಕ್ಚರ್ ಹೆಂಗೆ ಅಂತ ಗೊತ್ತಾಗಿದೆ ಅಲ್ವಾ ನಿಮಗೆ? ಸ್ಟ್ರಕ್ಚರ್ ಹೆಂಗೆ ಮಾಡಬೇಕು? ಈಸಿ ಅಂದರೆ ಅದೇ, ನೀವು ಆಲ್ರೆಡಿ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ. ಹಾಂ, ಫಸ್ಟು ನಾವು ಸಬ್ಜೆಕ್ಟ್ ನೋಡಿ, ಇಲ್ಲಿ ಏನಿದೆ ಸಬ್ಜೆಕ್ಟ್ ಅದು ಫಸ್ಟ್ ಹಾಕೋಬೇಕು. ಇಂಗ್ಲೀಷಲ್ಲಾಗಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಫಸ್ಟ್ ಏನು ಸಬ್ಜೆಕ್ಟ್ ಹಾಕೋಬೇಕು. ಇಲ್ಲೇನಿದೆ ಐ, ಹಿ, ಶಿ, ವಿ ಏನಿದೆ ಎಲ್ಲ ಸಬ್ಜೆಕ್ಟ್ ಇದೆಯಾ. ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ವಾರಾಂತ್ಯದಲ್ಲಿ ಹೇಳ್ಬಿಡ್ತೀರಾ, ಇಲ್ಲ ಟಿ ವಿ ಅಂತ ಹೇಳ್ಬಿಡ್ತೀರಾ. ವಿ ಟಿವಿ, ವಿ ವರ್ಕ್, ವಿ ಮಾರ್ನಿಂಗ್, ವಿ ಲೈಬ್ರರಿ. ಇದನ್ನು ಹೇಳಬಾರ್ದು. ಸೆಂಟೆನ್ಸ್ ಲಾಸ್ಟಲ್ಲಿ ಏನಿದೆ ಮ್ಯೂಟ್ ಮಾಡ್ಕೊಳ್ಳಿ, ಅದೇನೋ ಡಿಸ್ಟರ್ಬೆನ್ಸ್ ಇದೆ. ಸೆಂಟೆನ್ಸ್ ಲಾಸ್ಟ್ ವರ್ಬ್ನ ತೊಗೊಬೇಕು ನಾವು ಯಾವಾಗಲೂ. ಓಕೆ, ಸೊ ಕುಡಿ ಅಂತ ತೊಗೊಳ್ಳೋಣ ಫಸ್ಟ್. ಇಲ್ಲಿ ಕುಡಿಯುತ್ತೇನೆ ಅಂತಿದೆ, ಕುಡಿಗೆ ನಾವು ಡ್ರಿಂಕ್. ಅಲ್ಲಿ ತೇನೆ ಇದೆಯಾ, ಡ್ರಿಂಕ್. ತಾರೆ ಇದೆಯಾ, ಡ್ರಿಂಕ್. ಐ ಯು ವಿದೆಗೆ ಡ್ರಿಂಕ್, ಹಿ ಶಿ ಇಟಿಗೆ ಡ್ರಿಂಕ್ಸ್. ಅಲ್ಲೇನಿದೆ ಐ ಇರೋದಕ್ಕೆ ಡ್ರಿಂಕ್ ಹಾಕಬೇಕು, ಶಿ ಇದ್ರೆ ಡ್ರಿಂಕ್ಸ್ ಹಾಕಬೇಕು, ರೈಟ್? ಅಷ್ಟು.
ಆಮೇಲೆ ಏನಿದೆ, ಹೋಗು, ಗೋ ಅಥವಾ ವಾಕ್ ಟು, ನೋಡು, ವಾಚ್, ಆಡು, ಫಸ್ಟ್ ಸಬ್ಜೆಕ್ಟ್ ದೆನ್ ವರ್ಬ್. ಆಮೇಲೆ ಅದರ ಮಧ್ಯದಲ್ಲಿ ಸ್ವಲ್ಪ ನಿಮಗೆ ಆ ಕಡೆ ಈ ಕಡೆ ಕೆಲವು ನೌನ್ ಸಿಗದೇ ಇದ್ರೂ ಪರವಾಗಿಲ್ಲ, ಬಟ್ ಸಬ್ಜೆಕ್ಟ್ ವರ್ಬ್ ಕರೆಕ್ಟಾಗಿ ಫಾರ್ಮಲ್ಲಿ ಇರಬೇಕು. ಓಕೆ, ಅರ್ಥ ಆಯ್ತಲ್ಲ? ನಾವು ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಸೆಂಟೆನ್ಸ್. ಅವರು ಗುಂಪು ಯೋಜನೆಯಲ್ಲಿ ಕೆಲಸ ಮಾಡುತ್ತಾರೆ. ಗುಂಪು, ಹಾಂ, They are working under group. ಅಲ್ಲ ಮತ್ತೆ ಆರ್ ಬಳಸ್ತಿದಿರಲ್ಲ, ವಾಯ್ ಎಲ್ಲಾದ್ರೂ ನೀವು ಮಾಡುತ್ತಾರೆ, ಮಾಡ್ತಾ ಇದ್ದಾರೆ ಅಂತಿದ್ಯಾ? ನೀವು ಯಾಕೆ ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಬಳಸ್ತಾ ಇದ್ದೀರಾ? They are working under. ನೋಡಿ, ವರ್ಕಿಂಗ್ ಯಾಕೆ ಬಂತಿಲ್ಲಿ? ದೇ ವರ್ಕ್ ಆನ್ ಅ ಗ್ರೂಪ್ ಪ್ರಾಜೆಕ್ಟ್. ಅವರು ಗುಂಪು ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ ಅಥವಾ ಯೋಜನೆ ಮೇಲೆ ಅಂತಾನೆ ತಗೊಳ್ಳಿ. ಓಕೆ, ನೀವು ಅಟ್ಲೀಸ್ಟ್ ಎಲ್ಲಿ ಗುಂಪು ಯೋಜನೆ ಇದು ಗೊತ್ತಾಗ್ತಿದ್ರು ಅಟ್ಲೀಸ್ಟ್ ಟೆನ್ಸ್ ಆದ್ರೂ ಕರೆಕ್ಟಾಗಿ ಹೇಳ್ಬೇಕಲ್ವಾ? ಮಾಡುತ್ತಾರೆ ಅಂತಿದೆ, ನೀವು ದೇ ಆರ್ ವರ್ಕಿಂಗ್ ಅಂತ ಹೇಳ್ತಾ ಇದ್ದೀರಾ. ಅವಳು ಶಾಲೆಯ ನಂತರ ಬಾಸ್ಕೆಟ್ ಬಾಲ್ ಆಡುತ್ತಾಳೆ. She plays basketball after. ವೆರಿ ಗುಡ್. ಶಿ ಪ್ಲೇಸ್ ಬಾಸ್ಕೆಟ್ ಬಾಲ್ ಆಫ್ಟರ್ ಸ್ಕೂಲ್. ನಾವು ಪರ್ವತಗಳಲ್ಲಿ ವಿಹಾರಕ್ಕೆ ಹೋಗುತ್ತೇವೆ. ವಿಹಾರ ಅಂದರೆ ಹೈಕಿಂಗ್, ಟ್ರೆಕ್ಕಿಂಗ್ ಆ ಥರ ಸಮಥಿಂಗ್. ವಿ ಸ್ಟಾರ್ಟ್ ಮಾಡಿ ಸರ್. ಹಾಂ, ವಿ ಗೋ ಫಾರ್ ಅ ಹೈಕ್ ಇನ್ ದ ಮೌಂಟನ್ಸ್. ಹೈಕ್, ಹೈಕ್ ಅಂದರೆ ಪರ್ವತಗಳಲ್ಲಿ ವಿಹಾರ. ವಿಹಾರ ಅಂದರೆ ಅದೇ ಹೈಕಿಂಗ್ ಅಂದರೆ ನಡ್ಕೊಂಡು ಹೋಗೋದು, ಪಾದಯಾತ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಓಕೆ, ಒಟ್ಟು ಹೈಕ್, ಹೈಕ್ ಆರ್ ಟ್ರೆಕ್ಕಿಂಗ್, ರೈಟ್. ಅವರು ಕೊಳದಲ್ಲಿ ಈಜಲು ಹೋಗುತ್ತಾರೆ. They go. Yes, we go for swim. ದೇ They go for swimming. ದೇ ಗೋ ಸ್ವಿಮ್ಮಿಂಗ್ ಆಟ್ ದ ಪೂಲ್. ಈ ಥರ ಕೆಲವೊಂದು ನಿಮಗೆ ಇದು ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಅವರು ಕೊಳದಲ್ಲಿ ಇನ್ ದ ಪೂಲ್ ಈಜಲು ಫಾರ್ ಸ್ವಿಮ್ಮಿಂಗ್ ಹೋಗುತ್ತಾರೆ, ಗೋಯಿಂಗ್. ಸೊ ದೇ ಗೋ ಸ್ವಿಮ್ಮಿಂಗ್ ಆಟ್ ದ ಪೂಲ್, ಇದನ್ನು ಸಿಂಪಲ್ ಆಗಿ ಹೇಳೋದು. ಅಥವಾ ದೇ ಗೋ ಫಾರ್ ಸ್ವಿಮ್ಮಿಂಗ್ ಆಟ್ ದ ಪೂಲ್ ಆರ್ ಟು ದ ಪೂಲ್. ಅವರು ಸ್ಥಳೀಯ ಚಾರಿಟಿಯಲ್ಲಿ ಸ್ವಯಂ ಸೇವಕರಾಗಿದ್ದಾರೆ. ಸ್ವಯಂ ಸೇವಕರು ಅಂದರೆ ವಾಲಂಟಿಯರ್. ಸ್ಥಳೀಯ, ಲೋಕಲ್, ಚಾರಿಟಿ ಇಲ್ಲ ಇದೆ. They voluntary workers in the. ಸಿ ದೇ ವಾಲಂಟ್ರಿ ವರ್ಕರ್ಸಾ? ಅಲ್ಲಿ ಆರು ಈಸು ಏನು ಇಲ್ವಾ ಹಂಗೆ ಹೇಳೋದಾದ್ರೆ? ಓಕೆ, They are. ಹಾಂ ಹಾಂ. ಸೊ ಅವರು ಅಂತಿದ್ಯಾ, ಅಲ್ಲಿ ದೇ ಅಂತಾನೆ ಹಾಕೊಳ್ಳೋಣ. ಓಕೆ, ಸೊ ಅವರು ಅಂತಿದ್ರೆ ದೇ ಅಂತಾನೆ ಹಾಕೊಳ್ಳೋಣ, ನೋ ಪ್ರಾಬ್ಲಮ್. ಅಥವಾ ಇಲ್ಲಿ ಅವನು ಅಂತ ಮಾಡ್ಕೊಳ್ಳಿ. ಅವನು ಸ್ಥಳೀಯ ಚಾರಿಟಿ. ಹಾಂ, ಹಿ ವಾಲಂಟಿಯರ್ಸ್ ಅಟ್ ಎ ಲೋಕಲ್ ಚಾರಿಟಿ. ಅವನು ಲೋಕಲ್ ಚಾರಿಟಿಯಲ್ಲಿ ವಾಲಂಟಿಯರ್ ಆಗ್ತಾನೆ, ವಾಲಂಟಿಯರ್ ಕೆಲಸ ಮಾಡ್ತಾನೆ. ಅಥವಾ ಇಲ್ಲಿ ಅವರು ಅಂತಿದ್ಯಾ, ದೇ ವಾಲಂಟಿಯರ್, ಇಲ್ಲಿ ಎಸ್ ಇರೋದಿಲ್ಲ. ದೇ ವಾಲಂಟಿಯರ್ ಆಟ್ ದ ಲೋಕಲ್, ಆಟ್ ಅ ಲೋಕಲ್ ಚಾರಿಟಿ. ಅಂದರೆ ಲೋಕಲ್ ಚಾರಿಟಿಯಲ್ಲಿ ಅವರು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ ಅಷ್ಟೇ. ಅಂದರೆ ನೀವು ಅವರು ಸ್ಥಳೀಯ ಚಾರಿಟಿಯಲ್ಲಿ ಸ್ವಯಂ ಸೇವಕರಾಗಿದ್ದಾರೆ ಅಂತ ಹೇಳಿದ್ರೆ ದೇ ಆರ್ ಅಂತ ಹೇಳಬೇಕಾಗುತ್ತೆ. ದೇ ಆರ್ ವಾಲಂಟ್ರಿ. ಸಿ ವಾಲಂಟಿಯರಿ ವರ್ಕರ್ಸ್ ಅಲ್ಲ, ವಾಲಂಟಿಯರ್ಸ್ ಅಂದರೆ ಸಾಕು, ಮತ್ತು ವರ್ಕರ್ಸ್ ಯಾಕೆ? ದೇ ಆರ್ ವಾಲಂಟಿಯರ್ಸ್ ಆಟ್ ಅ ಲೋಕಲ್ ಚಾರಿಟಿ. ದೇ ಆರ್ ವಾಲಂಟಿಯರ್ಸ್ ಆಟ್ ಎ ಲೋಕಲ್ ಚಾರಿಟಿ ಅಂದರೆ ಅವರು ಲೋಕಲ್ ಚಾರಿಟಿಯಲ್ಲಿ ವಾಲಂಟ್ರಿ ಆಗಿದ್ದಾರೆ ಅಥವಾ ಅವರು ವಾಲಂಟ್ರಿ ಆಗ್ತಾರೆ, ಎರಡೂ ಓಕೆನೆ. ಓಕೆ, ಸಿಂಪಲ್ ಪ್ರೆಸೆಂಟಿವ್ ಅದು ಎರಡೂ ಓಕೆನೆ. ಅವಳು ಬೆಳಿಗ್ಗೆ ಯೋಗ ಮಾಡುತ್ತಾಳೆ. ಹಾಂ, ಎಸ್, ಅಷ್ಟೇ ಸಿಂಪಲ್. ಎಸ್, ಶಿ ಡಸ್ ಯೋಗ ಇನ್ ದಿ ಮಾರ್ನಿಂಗ್. ವೆರಿ ಸಿಂಪಲ್. ಓಕೆ, ನಾವು ಶುಕ್ರವಾರ ಚಲನಚಿತ್ರಗಳಿಗೆ ಹೋಗುತ್ತೇವೆ. ವಿ go. ಹಾಂ, ವಿ ಗೋ ಅಷ್ಟೇ. ನೀವು ಅಲ್ಲೇ ನಿಮ್ಮದು ಅರ್ಧ ಸೆಂಟೆನ್ಸ್ ಮುಗೀತು. ವಿ ಗೋ ಟು ದ ಮೂವೀಸ್ ಆನ್ ಫ್ರೈಡೇ. ಹಾಂ, ವಿ ಗೋ ಟು ದ ಮೂವೀಸ್ ಆನ್ ಫ್ರೈಡೇ. ಅವನು ತನ್ನ ಹೆತ್ತವರಿಗೆ ಕೆಲಸಗಳಲ್ಲಿ ಸಹಾಯ ಮಾಡ್ತಾನೆ. ಹೆತ್ತವರು ಅಂತ ಹೇಳಿದ್ರೆ ಪೇರೆಂಟ್ಸ್ ಅಂತ ಹೇಳ್ತೀವಲ್ಲ, ಪೇರೆಂಟ್ಸ್ಗೆ ಕನ್ನಡದಲ್ಲಿ ಪೋಷಕರು ಅಂತ ಹೇಳ್ತೀವಿ, ಬಟ್ ಅದಕ್ಕಿಂತ ಹೆತ್ತವರು ಓಕೆ ಅಲ್ವಾ? ಸೊ ಅವನು ತನ್ನ ಹೆಲ್ಪ್ ಬಂದಾಗ ಟೂ ಬರೋದಿಲ್ಲ. ಹೆಲ್ಪ್ ಬಂದಾಗ ಯಾವಾಗಲೂ ಟೂ ಬಳಸಬೇಡಿ. ಫಾರು ಬರೋದಿಲ್ಲ. ಹಾಂ, ಹಿ ಹೆಲ್ಪ್ಸ್ ಹಿಸ್ ಪೇರೆಂಟ್ಸ್ ವಿತ್ ಚೋರ್ಸ್. ಚೋರ್ಸ್ ಅಂದರೆ ಮನೆ ಕೆಲಸಗಳು. ಓಕೆ, ಚೋರ್ಸ್ ವಿತ್ ಚೋರ್ಸ್, ವಿತ್ ಅಂತ ಹೇಳಬೇಕು, ಟೂ ಚೋರ್ಸ್ ಅಲ್ಲ. ಹಿ ಹೆಲ್ಪ್ಸ್ ಹಿಸ್ ಪೇರೆಂಟ್ಸ್ ವಿತ್ ಚೋರ್ಸ್. ಅವಳು ಲೈಬ್ರರಿಯಲ್ಲಿ ಪರೀಕ್ಷೆಗಳಿಗೆ ಓದುತ್ತಾಳೆ. She read for exam in library. ರೀಡ್ ಬಳಸಬೇಡಿ. ರೀಡ್ ಅಂತ ನಾನು ಹೇಳಿದ್ದೀನಿ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಸಿ ಸೇ ಇಟ್ ಅಗೇನ್. ಸ್ಟಡಿ, ಸ್ಟಡೀಸ್ ಅಲ್ವಾ ಗೀತಾ? ಶಿ ಸ್ಟಡೀಸ್ ಫಾರ್ ಎಕ್ಸಾಮ್ಸ್ ಆಟ್ ದ ಲೈಬ್ರರಿ. ಅವಳು ಲೈಬ್ರರಿಯಲ್ಲಿ ಪರೀಕ್ಷೆಗಳಿಗೆ ಓದುತ್ತಾಳೆ, ತಯಾರಿ ನಡೆಸುತ್ತಾಳೆ ಅಂದರೆ ಶಿ ಪ್ರಿಪೇರ್ಸ್ ಫಾರ್ ಎಕ್ಸಾಮ್. ಶಿ ಪ್ರಿಪೇರ್ಸ್ ಫಾರ್ ಎಕ್ಸಾಮ್ಸ್ ಆಟ್ ದ ಲೈಬ್ರರಿ.
ಆಟ್ ದ ಲೈಬ್ರರಿ. ಲೈಬ್ರರಿಯಲ್ಲಿ ಇಂದ ಅಂತ ಬಂದಾಗ ಬೇರೆ ಮೀನಿಂಗ್ ಬರುತ್ತೆ, ಆಟ್ ಅಂದರೆ ಅಲ್ಲಿ ಅಂತ ಆಗುತ್ತೆ. ನಾವು ಪಾರ್ಕ್ನಲ್ಲಿ ಉದ್ಯಾನವನದಲ್ಲಿ ಪಿಕ್ನಿಕ್ ಹೊಂದಿದ್ದೇವೆ. ಈ ಹೊಂದಿದ್ದೇವೆ ಯಾಕೆ ಬಳಸಿದ್ದೀನಿ ಇಲ್ಲಿ, ಅದಕ್ಕೆ ನಾವು ಕನ್ನಡದ ಹ್ಯಾವ್. ವಿ have picnic at the park. ವೆರಿ ಗುಡ್. ವಿ ಇನ್ ದ ಪಾರ್ಕ್. ವಿ ಹ್ಯಾವ್ ಪಿಕ್ನಿಕ್ ಇನ್ ದ ಪಾರ್ಕ್. ಪಾರ್ಕ್ ಒಳಗೆ ಪಿಕ್ನಿಕ್ ನಾವು ಇಟ್ಕೊಂಡಿದ್ದೀವಿ ಅಂತ. ಅವರು ಕಡಲ ತೀರಕ್ಕೆ ರಸ್ತೆ ಪ್ರವಾಸವನ್ನು ತೆಗೆದುಕೊಳ್ಳುತ್ತಾರೆ. ರಸ್ತೆ ಪ್ರವಾಸ ರೋಡ್ ಟ್ರಿಪ್ ಅಂತ ತಗೊಳ್ಳಿ. ತೆಗೆದುಕೊಳ್ಳು. They take road trip at the ಕಡಲ ತೀರ. beach. ಓಕೆ, ಎಸ್, ಯಾ. ದಿಸ್ ಇಸ್ ಹೌ. ನಿಮ್ಮದು ಪ್ರಾಂಪ್ಟ್ ಇದೆಯಲ್ಲ ಕರೆಕ್ಟ್ ಆಗಿರ್ಬೇಕು. ಅದು ನೀವು ಅವರು ತೆಗೆದುಕೊಳ್ಳುತ್ತಾರೆ. ದೇ ಟೇಕ್, ಅಲ್ಲೇ ಅರ್ಧ ಸೆಂಟೆನ್ಸ್ ಬಂತು, ಟೆನ್ಸು ಕರೆಕ್ಟ್ ಆಗಿರುತ್ತೆ ಅಷ್ಟೇ. ದೇ ಟೇಕ್ ಅ ರೋಡ್ ಟ್ರಿಪ್ ಟು ದ ಬೀಚ್. ಓಕೆ. ಅವನು ತನ್ನ ಕಿರಿಯ ಸಹೋದರನೊಂದಿಗೆ ಆಟವಾಡುತ್ತಾನೆ. ಹಿ ಪ್ಲೇಸ್. ಹಾಂ, ಓಕೆ. ಹಿ ಸೇ he plays with his younger ಲಿಟಲ್ ಅಂದ್ರೂ ಆಯಿತು, ಲಿಟಲ್ ಬ್ರದರ್ಸ್ ಅಂದ್ರೂ ಆಯಿತು. ಹಿ ಪ್ಲೇಸ್ ವಿತ್ ಹಿಸ್ ಯಂಗರ್ ಸಿಬ್ಲಿಂಗ್ಸ್. ಯಂಗರ್ ಸಿಬ್ಲಿಂಗ್ಸ್ ಅಂದರೆ ಆ ತಮ್ಮಂದರು, ಏನಿದೆ ಕಿರಿಯ ಸಹೋದರರು. ಯಂಗರ್ ಸಿಬ್ಲಿಂಗ್ಸ್ ಅಂದರೆ ಕಿರಿಯ ಸಹೋದರರು, ತಮ್ಮಂದರು. ಓಕೆ. ತುಂಬ ಡಿಸ್ಟರ್ಬೆನ್ಸ್ ಇದೆ. ಯಾರ್ದದು ಮೈಕು? ಅವಳು ಬಟ್ಟೆ ಖರೀದಿಗೆ ಹೋಗುತ್ತಾಳೆ. ಶಿ ಗೋಸ್ ಶಾಪಿಂಗ್ ಫಾರ್ ಕ್ಲೋತ್ಸ್. ಇದನ್ನ ಈ ತರ ಹೇಳಿ. ಅಂದ್ರೆ ನೀವು ಕಾಮನ್ ಆಗಿ ನಾವು ಅದನ್ನ ವರ್ಡ್ ಬೈ ವರ್ಡ್ ಹೇಳಿದಾಗ ಅವಳು ಬಟ್ಟೆ ಖರೀದಿಗೆ. ಸೊ ಇದನ್ನ ಟೆಕ್ನಿಕಲ್ ಆಗಿ ಕಾಮನ್ ಆಗಿ ಅವರು ನೇಟಿವ್ ಸ್ಪೀಕರ್ಸ್ ಹಿಂಗೆ ಹೇಳೋದು. ಶಿ ಗೋಸ್ ಶಾಪಿಂಗ್ ಫಾರ್ ಕ್ಲೋತ್ಸ್. ಶಿ ಗೋಸ್ ಶಾಪಿಂಗ್ ಫಾರ್ ಕ್ಲೋತ್ಸ್. ಅವಳು ಬಟ್ಟೆ ಖರೀದಿಗೆ ಶಾಪಿಂಗ್ ಹೋಗ್ತಾಳೆ, ಅಥವಾ ಅವಳು ಬಟ್ಟೆ ಖರೀದಿಗೆ ಹೋಗ್ತಾಳೆ. ಶಿ ಗೋಸ್ ಫಾರ್ ಶಾಪಿಂಗ್ ಆರ್ ಶಿ ಗೋಸ್ ಫಾರ್ ಬೈಯಿಂಗ್ ಕ್ಲೋತ್ಸ್ ಅಂತ ಹೇಳೋದು. ಅವರು ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗ್ತಾರೆ. ದೇ ಗೋಸ್ ಹೆಂಗಾಗುತ್ತೆ? ಯಾರೋ ಗೋಸ್ ಅಂದ್ರಲ್ಲ. ದೇ ಗೋ ಔಟ್ ಫಾರ್ ಡಿನ್ನರ್. ಅವರು ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗ್ತಾರೆ. ದೇ ಗೋ ಔಟ್ ಫಾರ್ ಡಿನ್ನರ್ ಆಟ್ ಅ ರೆಸ್ಟೋರೆಂಟ್. ಓಕೆ. ನೆಕ್ಸ್ಟ್, ಅವನು ಸೂರ್ಯಾಸ್ತವನ್ನು ವೀಕ್ಷಿಸುತ್ತಾನೆ. ಹೇಳಿ, ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ಸೆಂಟೆನ್ಸು. ಸೀಸ್ ಹೆಂಗಾಗುತ್ತಪ್ಪ? ವೀಕ್ಷಣೆ ಅಂತ ಇರ್ಬೇಕು. ವೀಕ್ಷಿಸು. ಹಿ ವಾಚ್. ನೀವು ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಇನ್ನೂ ಸಿಗಾಕೊಂಡಿದ್ದೀರಾ ಗೀತಾ. ಮತ್ ನೋಡಿ ಸುಷ್ಮಾ, ಹಿ ವಾಚ್ ಹೆಂಗಾಗುತ್ತದು? ಹಿ ವಾಚಸ್ ದ ಸನ್ಸೆಟ್. ಸಿಂಪಲ್, ಹಿ ವಾಚಸ್ ದ ಸನ್ಸೆಟ್. ಅವಳು ನೃತ್ಯ ತರಗತಿ ತೆಗೆದುಕೊಳ್ಳುತ್ತಾಳೆ. ಎಸ್, ಶಿ ಟೇಕ್ಸ್ ಅ ಡಾನ್ಸ್ ಕ್ಲಾಸ್. ಶಿ ಟೇಕ್ಸ್ ಅ ಡಾನ್ಸ್ ಕ್ಲಾಸ್. ರೈಟ್. ನಾವು ವಿನೋದಕ್ಕಾಗಿ ಥೀಮ್ ಪಾರ್ಕಿಗೆ ಹೋಗುತ್ತೇವೆ. ವಿನೋದ ಅಂದರೆ ಫನ್. ವಿ ಸ್ಟಾರ್ಟ್ ಮಾಡಿ ಸೆಂಟೆನ್ಸ್. ವಿ ಗೋ ಟು ಪಾರ್ಕ್ಗೆ ಅಂತಿದೆಯಲ್ವಾ. ವಿ ಗೋ ಟು ಅ ಥೀಮ್ ಪಾರ್ಕ್ ಫಾರ್ ಫನ್. ವಿ ಗೋ ಟು ಅ ಥೀಮ್ ಪಾರ್ಕ್ ಫಾರ್ ಫನ್. ಅವರು ಸಂಗೀತ ಕಚೇರಿಗೆ ಹೋಗುತ್ತಾರೆ. ಸಂಗೀತ ಕಚೇರಿ ಅಂದರೆ ಕಾನ್ಸರ್ಟ್. ಕಾನ್ಸರ್ಟ್. ದೇ ಗೋ ಟು ಎ ಕಾನ್ಸರ್ಟ್. ಓಕೆ. ಮ್ಯೂಸಿಕ್ ಕಾನ್ಸರ್ಟ್, ಸಂಗೀತ ಕಚೇರಿ. ಅವರು ಧ್ಯಾನವನ್ನ ಅಭ್ಯಾಸ ಮಾಡುತ್ತಾರೆ. ಇದಕ್ಕೆ ಹಿ ಪ್ರಾಕ್ಟೀಸ್. ಇಲ್ಲಿ ಅವರು ಅಂತಿದೆಯಾ? ವೈ ಇಸ್ ದಟ್? ಹಿ ಪ್ರಾಕ್ಟೀಸ್ ಅಂದರೆ ಅವನು ಅಂತ ಆಗಬೇಕು, ಅಥವಾ ವಿಲ್ ಮೇಕ್ ಇಟ್ ದೇ. ದೇ. They practice meditation. They practice meditation. ಇಲ್ಲಿ ಎಸ್ ಇಲ್ಲ. They practice meditation. ಓಕೆ. ಅವಳು ತನ್ನ ಅವಳು ತನ್ನ ಕಲಾ ತರಗತಿಯಲ್ಲಿ ಚಿತ್ರ ಬಿಡಿಸುತ್ತಾಳೆ. She paints a picture in her class. Right. Yeah. In her what class? Art class. Yes. Very good. She paints a picture in her art class. ಅವಳು ಈಗ ಎ ಅಂತ ಬಂತು ಅಂದರೆ ಶಿ ಪೇಂಟ್ಸ್ ಎ. ಅವಳು ಒಂದು ಚಿತ್ರವನ್ನ, ಅಥವಾ ಶಿ ಪೇಂಟ್ಸ್ ಅವಳು ಚಿತ್ರವನ್ನ, ಹಂಗಾಗುತ್ತೆ. ನಾವು ಹುಟ್ಟುಹಬ್ಬದ ಸಂತೋಷಕೂಟಕ್ಕೆ ಹೋಗುತ್ತೇವೆ. ಹುಟ್ಟುಹಬ್ಬದ ಸಂತೋಷಕೂಟ. ಸಂತೋಷಕೂಟ ಅಂದ್ರೇನು? ಪಾರ್ಟಿ. ನೋಡಿ, ಯಾರದು ಆರ್ ಗೋಯಿಂಗ್ ಅಂತ ಹೇಳ್ತಾರೆ? ಹಾ,
ವಿ ಗೋ ಟು ಅ ಬರ್ತ್ಡೇ. ಬರ್ಡೇ ಅಲ್ಲ ಅದು, ಇಟ್ಸ್ ಬರ್ತ್ಡೇ. ಬರ್ತ್ಡೇ ಅಂತ, ಬರ್ತ್ಡೇ ಅಲ್ಲ, ಬರ್ತ್ಡೇ. ವಿ ಗೋ ಟು ಅ ಬರ್ತ್ಡೇ ಪಾರ್ಟಿ. ನಾವು ಹುಟ್ಟುಹಬ್ಬದ ಸಂತೋಷಕೂಟಕ್ಕೆ ಹೋಗುದು. ಅವನು ವಿಡಿಯೋ ಗೇಮ್ಗಳನ್ನು ಆಡುತ್ತಾನೆ. He plays video games. ವೆರಿ ಗುಡ್. ಹಿ ಪ್ಲೇಸ್ ವಿಡಿಯೋ ಗೇಮ್ಸ್. ಅವಳು ಫೋಟೋಗ್ರಫಿ ತರಗತಿ ತೆಗೆದುಕೊಳ್ಳುತ್ತಾಳೆ. She takes photography classes. ಎಸ್, ಗುಡ್. ಶಿ ಟೇಕ್ಸ್ ಅ ಫೋಟೋಗ್ರಫಿ ಕ್ಲಾಸ್. ನಾವು ದೃಶ್ಯ ವೀಕ್ಷಣೆಯ ಪ್ರವಾಸಕ್ಕೆ ಹೋಗುತ್ತೇವೆ. ದೃಶ್ಯ ವೀಕ್ಷಣೆ ಅಂತ ಹೇಳಿದ್ರೆ ಸೈಟ್ ಸೀಯಿಂಗ್ ಅಷ್ಟೇ, ಸೈಟ್ ಸೀಯಿಂಗ್. ಓಕೆ. We go sightseeing. ಹಾಂ, ವಿ ಗೋ ಆನ್ ಅ ಸೈಟ್ ಸೀಯಿಂಗ್ ಟೂರ್. ಓಕೆ, ಇದನ್ನ ಕೆಲವುದು ಕನ್ನಡಕ್ಕೂ ಇಂಗ್ಲೀಷ್ಗೂ ಅಷ್ಟು ಮ್ಯಾಚ್ ಆಗೋದಿಲ್ಲ. ವಿ ಗೋ ಆನ್ ಅ ಸೈಟ್ ಸೀಯಿಂಗ್ ಟೂರ್. ನಾವು ಒಂದು ಸೈಟ್ ಸೀಯಿಂಗ್ ಟೂರ್ ಮೇಲೆ ಹೋಗ್ತೀವಿ ಅಂತ. ಸೈಟ್ ಸೀಯಿಂಗ್ ಅಂದರೆ ಸ್ಥಳಗಳನ್ನು ನೋಡೋದು. ಓಕೆ, ನೆಕ್ಸ್ಟ್ ಲೆಕ್ಸ್ 3. ಅವನು ಪಾರ್ಕ್ನಲ್ಲಿ ಪುಸ್ತಕವನ್ನು ಓದ್ತಾನೆ. ಓಕೆ, ಅವಳು ಕುಂಬಾರಿಕೆ ತರಗತಿ ತೆಗೆದುಕೊಳ್ಳುತ್ತಾಳೆ. ಕುಂಬಾರಿಕೆ ಅಂದರೆ ಪಾಟರಿ ಅಥವಾ ಹಾಂ, ಅವಳು ಕುಂಬಾರಿಕೆ. ಶಿ ಟೇಕ್ಸ್ ಹಾಂ, ಶಿ ಟೇಕ್ಸ್ ಅ ಪಾಟರಿ ಕ್ಲಾಸ್. ಪಾಟರಿ ಅಂತ ಹೇಳ್ತಾರೆ ಕುಂಬಾರಿಕೆ, ಇದು ಮಾಡೋದು. ಅವರು ಕ್ಯಾಂಪಿಂಗ್ ಪ್ರವಾಸಕ್ಕೆ ಹೋಗುತ್ತಾರೆ. ದೇ ಗೋ ಆನ್. ಓಕೆ, ಅಲ್ಲೇ ಬಂದಿದೆಯಲ್ಲ ಇಂಗ್ಲೀಷ್. ದೇ ಗೋ ಆನ್ ಎ ಕ್ಯಾಂಪಿಂಗ್ ಟ್ರಿಪ್ ಹಂಗೂ ಹೇಳ್ಬೋದು, ಅಥವಾ ದೇ ಗೋ ಫಾರ್ ಅ ಕ್ಯಾಂಪಿಂಗ್ ಟ್ರಿಪ್ ಅಂತ ಹೇಳ್ಬೋದು. ಅವನು ಅಡುಗೆ ತರಗತಿಯನ್ನು ತೆಗೆದುಕೊಳ್ಳುತ್ತಾನೆ. ಹಿ ಟೇಕ್ಸ್ ಅ ಕುಕಿಂಗ್ ಕ್ಲಾಸ್. ವೆರಿ ಗುಡ್. ನಾನು ಮುಂಜಾನೆ ಬೇಗ ಏಳುತ್ತೇನೆ. ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಾವು ಪ್ರತಿದಿನ ಗಿಡಗಳಿಗೆ ನೀರು ಹಾಕುತ್ತೇವೆ. ಗಿಡಗಳಿಗೆ ನೀರು ಹಾಕೋದೇನು? ವಾಟರ್. ವಾಟರಿಂಗ್. ಮತ್ತೆ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ತಗೋಬರ್ತೀರಾ, ಅದು ಯಾಕೋ ಗೊತ್ತಿಲ್ಲ. ING ಬರಲೇಬಾರ್ದು ಇಲ್ಲಿ. ಯಾವ್ದಾದ್ರು ವರ್ಬಲ್ ING ಬಂದಿದೆಯಾ? ವಿ ವಾಟರಿಂಗ್, ವಿ ವರ್ಕಿಂಗ್, ವಿ ಈಟಿಂಗ್ ಅಂತಾನೆ ಹೇಳ್ತಾ ಇದ್ರು ಅವಾಗಿಂದ. ವಿ ವಾಟರ್ ದ ಪ್ಲಾಂಟ್ಸ್ ಎವ್ರಿ ಡೇ. ಅವರು ತಮ್ಮ ಅಜ್ಜಿಯರನ್ನು ಭೇಟಿ ಮಾಡುತ್ತಾರೆ. ಅಜ್ಜ ಅಜ್ಜಿಯರು, ಅಥವಾ ಯು ಗ್ರ್ಯಾಂಡ್ ಪೇರೆಂಟ್ಸ್. ದೇ ವಿಸಿಟ್ ದೇರ್ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ದೇ ಮೀಟ್. ಸೊ ಭೇಟಿ ಕೊಡ್ತಾರೆ, ಭೇಟಿ ಮಾಡ್ತಾರೆ. ಓಕೆ. ಅವನು ತನ್ನ ಬೈಸಿಕಲ್ ಅನ್ನು ಗ್ಯಾರೇಜ್ನಲ್ಲಿ ಸರಿಪಡಿಸುತ್ತಾನೆ. He repairs his bicycle at the garage. Yes, he repairs, he fixes ಎರಡು ಒಂದೇ. He fixes his bicycle in the garage. Fixes ಮತ್ತು ರಿಪೇರ್ ಎರಡು ಒಂದೇನೆ. ಮಲಗುವ ಮುನ್ನ ತನ್ನ ಸಾಮಾಜಿಕ ಮಾಧ್ಯಮವನ್ನು ಪರಿಶೀಲಿಸುತ್ತಾಳೆ ಅವಳು. She checks her social media before go to sleep. Right, very good, very good. She checks her social media before bed. ಅಷ್ಟೇ, before going to sleep. Before go to sleep ಅಲ್ಲ. ಅಥವಾ she checks her social media before she goes to sleep. She checks her social media before going to sleep. She checks her social media before bed. Okay. ನಾವು ಊಟಕ್ಕೆ ಸ್ಯಾಂಡ್ವಿಚ್ಗಳನ್ನು ತಯಾರಿಸುತ್ತೇವೆ. We prepare sandwiches for lunch. We make or prepare. We make sandwiches for lunch. ಅವರು ಮಳೆಯ ದಿನಗಳಲ್ಲಿ ಬೋರ್ಡ್ ಆಟಗಳನ್ನು ಆಡುತ್ತಾರೆ. ಏನನ್ನ? ಬೋರ್ಡ್ ಗೇಮ್ಸ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಾಗೆ ನೋಡಿ, ಸೆಂಟೆನ್ಸ್ ಸ್ಟ್ರಕ್ಚರ್ ಕರೆಕ್ಟ್ ಆಗ್ಯಾರ. ಈಗ ನೋಡಿ, ಅವರು ಫಸ್ಟ್ ಸಬ್ಜೆಕ್ಟು, ಆಮೇಲೆ ಆಬ್ಜೆಕ್ಟು, ಪ್ಲೇ, ದೇ ಪ್ಲೇ, ಆಮೇಲೆ ನಾವು ನೌನ್ ತಗೋಬೇಕು. ಏನು ಅಲ್ಲಿದೆ? ಬೋರ್ಡ್. ಏನು ಆಡ್ತಾರೆ? ಏನು ಆಡ್ತಾರೆ. ಆಮೇಲೆ ಟೈಮು ಯಾವಾಗಲೂ ಲಾಸ್ಟಿಗೆ. ಟೈಮ್ ಯಾವಾಗಲೂ ಲಾಸ್ಟಿಗೆ ಇರಬೇಕು. ದೇ ಪ್ಲೇ ಬೋರ್ಡ್ ಗೇಮ್ಸ್ ಆನ್ ರೈನಿ ಡೇಸ್. ರೈನಿ ಸೀಸನ್ ಅನ್ನೋದಕ್ಕಿಂತ ರೈನಿ ಡೇಸ್ ಅಂತೇಳಿ, ಮಳೆ ಇರೋ ದಿನಗಳಲ್ಲಿ ಅವರು ಅಂತ, ಮಳೆಯ ದಿನಗಳಲ್ಲಿ. ಅವರು ಅಕ್ವೇರಿಯಂನಲ್ಲಿ ಮೀನುಗಳಿಗೆ ಆಹಾರವನ್ನು ನೀಡುತ್ತಾರೆ. ಓಕೆ, ಎಸ್. ಸೊ ದೇ ಫೀಡ್. ಸಿ, ಅದನ್ನ ಸ್ವಲ್ಪ ನೀಡುತ್ತಾರೆ ಅನ್ನೋದೀಗ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನಾವೇನಾದರೂ ಊಟ ಕೊಡೋದಾದ್ರೆ ಅದಕ್ಕೆ ಫೀಡಿಂಗ್ ಅಂತ ಹೇಳ್ತೀವಿ, ರೈಟ್? ಫೀಡಿಂಗ್. ಸೊ ಅದನ್ನು ಹಿ ಫೀಡ್ಸ್ ದ ಫಿಶ್ ಇನ್ ದ ಅಕ್ವೇರಿಯಂ. ಓಕೆ, ಆ ಥರ. ಸೊ ಸೇಮ್ ನಿಮಗೆ ಡಿಟ್ಟೋ ಇಲ್ಲಿರೋ ಹಾಗೆ ಇರಲ್ಲ, ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಅದನ್ನು ನಾವು ಹಾಗೆ ಮಾಡಿಫೈ ಮಾಡ್ತಾ ಹೋಗ್ಬೇಕು. ಅವಳು ನಾಟಕಕ್ಕಾಗಿ ತನ್ನ ಸಾಲುಗಳನ್ನು ಅಭ್ಯಾಸ ಮಾಡುತ್ತಾಳೆ. ಶಿ ಪ್ರಾಕ್ಟೀಸಸ್ ಏನು ಅದನ್ನು ಹೇಳಬೇಕು. ಶಿ ಪ್ರಾಕ್ಟೀಸಸ್ ಏನು? ವೆರಿ ಗುಡ್.
ಎಸ್, ವೆರಿ ಗುಡ್. ಶಿ ಪ್ರಾಕ್ಟೀಸಸ್ ಹರ್ ಲೈನ್ಸ್ ಆರ್ ಹರ್ ಡೈಲಾಗ್ಸ್ ಫಾರ್ ದ ಪ್ಲೇ. ನೀವು ಕನೆಕ್ಷನ್ ಹೆಂಗಿರಬೇಕು, ನೀವು ಏನು ಹೇಳ್ತೀರಾ ಅದಕ್ಕೆ ಪಕ್ಕದ ಕನೆಕ್ಟ್ ಆಗಬೇಕು. ಈಗ ಅವಳು ಅಂದಮೇಲೆ ನಾವು ಸಬ್ಜೆಕ್ಟ್ ತಗೋಬೇಕಲ್ವಾ. ಅವಳು ಅಭ್ಯಾಸ ಮಾಡುತ್ತಾಳೆ, ಪ್ರಾಕ್ಟೀಸಸ್ ಏನನ್ನ, ತನ್ನ ಸಾಲುಗಳನ್ನು, ಹರ್ ಲೈನ್ಸ್ ಯಾಕಾಗಿ, ನಾಟಕಕ್ಕಾಗಿ. ಇದು ಲಾಸ್ಟಿಗೆ ಬರುತ್ತೆ, ರೈಟ್? ಅದು ನಿಮ್ಮ ಮೈಂಡಲ್ಲಿ ಇರಬೇಕು. ಶಿ ಪ್ರಾಕ್ಟೀಸಸ್ ಹರ್ ಲೈನ್ಸ್ ಫಾರ್ ದ ಪ್ಲೇ. ಪ್ಲೇ ಅಂದರೆ ನಾಟಕ. ಹಾಂ, ನಾವು ದೃಶ್ಯಾವಳಿಗಳ ಫೋಟೋಗಳನ್ನು ತೆಗೆದುಕೊಳ್ಳುತ್ತೇವೆ. ದೃಶ್ಯಾವಳಿ ದೃಶ್ಯ ಅಂತಾನೆ ತಗೊಳ್ಳಿ, ದೃಶ್ಯಾವಳಿ ಅಂತ ಬೇಡ, ದೃಶ್ಯಗಳ ದೃಶ್ಯ ಅಂದರೆ ಸೀನರಿ ಅಂತ ತಗೊಳ್ಳೋಣ. ಓಕೆ, ಸೊ ವಿ ಟೇಕ್ ಫೋಟೋಸ್ ಆಫ್ ದ ಸೀನರಿ. ನಾವು ದೃಶ್ಯಗಳ ಅಥವಾ ದೃಶ್ಯವನ್ನ, ಸೀನರಿ ಏನಂತ ಹೇಳ್ಬೋದು ಕನ್ನಡದಲ್ಲಿ? ಪ್ರಕೃತಿ ಸೀನರಿ ಏನಂತೀವಿ? ದೃಶ್ಯ ಅಂತ ಅನ್ಕೊಳ್ಳಿ. ಓಕೆ, ಅವರು ನೆರೆಹೊರೆಯಲ್ಲಿ ನಡೆಯಲು ಹೋಗುತ್ತಾರೆ. ದೇ ಗೋ ಫಾರ್ ಎ ವಾಕ್. ವಾಕಿಂಗಿಗೆ ಇನ್ ದ ನೈಬರ್ಹುಡ್. ವಾಕಿಂಗಿಗೆ ಹೋಗು, ಗೋ ಫಾರ್ ಎ ವಾಕ್. ದೇ ಗೋ ಫಾರ್ ಎ ವಾಕ್ ಇನ್ ದ ನೈಬರ್ಹುಡ್. ಅವನು ತನ್ನ ಮಕ್ಕಳಿಗೆ ಮಲಗುವ ಸಮಯದ ಕಥೆಯನ್ನು ಹೇಳುತ್ತಾನೆ. ಮಲಗುವ ಸಮಯ. ಹಾಂ, ಎಸ್. ಸೊ he reads a bedtime, ಓದುತ್ತಾನೆ, ಟೆಲ್ಸ್ ಅಲ್ಲ, ಓದುತ್ತಾನೆ. he reads a bedtime story to his children. ಅವನು ಅವನ ಮಕ್ಕಳಿಗೆ ಮಲಗುವ ಸಮಯದಲ್ಲಿ ಹೇಳುವಂಥ ಕಥೆಯನ್ನು ಹೇಳ್ತಾನೆ. ಅವಳು ವಿಶ್ರಾಂತಿ ಪಡೆಯಲು ಬಿಸಿ ಶವರ್ ತೆಗೆದುಕೊಳ್ಳುತ್ತಾಳೆ. ಎಸ್, ಓಕೆ, ಅದಕ್ಕೆ ರಿಲ್ಯಾಕ್ಸೇಷನ್ ಅಂತ ಹೇಳೋದ್ರ ಬದಲು ನೀವು ಶಿ ಟೇಕ್ಸ್ ಅ ಹಾಟ್ ಶವರ್ ಟು ರಿಲ್ಯಾಕ್ಸ್. ಸಿಂಪಲ್. ರಿಲ್ಯಾಕ್ಸೇಷನ್ ದೊಡ್ಡ ಪದ ಆಗುತ್ತೆ. ಸೊ ಶಿ ಟೇಕ್ಸ್ ಅ ಹಾಟ್ ಶವರ್ ಟು ರಿಲ್ಯಾಕ್ಸ್. ವಿನೋದಕ್ಕಾಗಿ ನಾವು ಪದಬಂಧಗಳನ್ನು ಮಾಡುತ್ತೇವೆ. ನಾವು ಓಕೆ, ಸೊ ವಿ ಡೂ ಕ್ರಾಸ್ವರ್ಡ್ ಪಜಲ್ಸ್ ಅಂತ ಹೇಳಿರೋದು ಅದಕ್ಕೆ, ಫಾರ್ ಫನ್. ಅವರು ವಾರಾಂತ್ಯದಲ್ಲಿ ರೈತರ ಮಾರುಕಟ್ಟೆಗೆ ಹೋಗುತ್ತಾರೆ. ವೆರಿ ಗುಡ್. ದೇ ಗೋ ಟು ದ ಫಾರ್ಮರ್ಸ್ ಮಾರ್ಕೆಟ್ ಆನ್ ದ ವೀಕೆಂಡ್. ಇನ್ ದ ವೀಕೆಂಡ್ ಅಲ್ಲ, ಆನ್ ದ ವೀಕೆಂಡ್. ಡ್ರೈವಿಂಗ್ ಮಾಡುವಾಗ ರೇಡಿಯೋ ಕೇಳುತ್ತಾನೆ. ಅವನು ಅಂತಾನೆ ಬರುತ್ತೆ, ಕೇಳುತ್ತಾನೆ ಅವನು. ಲಿಸನ್ ಅಂತ ಯೂಸ್ ಮಾಡಿದಾಗ ನೀವು ಟು ಹಾಕ್ಲೇಬೇಕು. ಹಿ ಲಿಸನ್ಸ್ ಟು ದ ರೇಡಿಯೋ. ವೈಲ್. ಈ ಲಿಸನ್ ಅಂದ್ರೆ ಬರೀ ಲೈಕ್ ಎಸ್ ಟೆಲ್ ಮಿ, ಐ ಆಮ್ ಲಿಸ್ನಿಂಗ್ ಟು ಯು. ಐ ಆಮ್ ಲಿಸ್ನಿಂಗ್ ಯು ಅಲ್ಲ, ಐ ಆಮ್ ಲಿಸ್ನಿಂಗ್ ಟು ಯು. ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್. ಓಕೆ, ಸೊ ಹಿ ಲಿಸನ್ಸ್ ಟು ದ ರೇಡಿಯೋ ವೈಲ್ ಡ್ರೈವಿಂಗ್. ಅವಳು ಪ್ರತಿ ರಾತ್ರಿ ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾಳೆ. ಶಿ ರೈಟ್ಸ್. ಪ್ರತಿ ರಾತ್ರಿ. ಪತ್ರಿಕೆ ಅಂತ ಹೇಳಿದ್ರೆ ನಾವು ಜರ್ನಲ್ ಅಂತ ಹೇಳ್ತೀವಲ್ಲ, ಜರ್ನಲ್ ಅಂತ ಹೇಳಿದ್ರೆ ಡೈರಿ ಆಕ್ಚುಲಿ. ಓಕೆ, ಸೊ ಶಿ ರೈಟ್ಸ್ ಇನ್ ಅ ಜರ್ನಲ್ ಎವ್ರಿ ನೈಟ್. ಅಂದರೆ ಜರ್ನಲ್ ಅಂದರೆ ಡೈರಿಗೆ ಜರ್ನಲ್ ಅಂತ ಹೇಳೋದು. ನಾವೇನಾದರೂ ಆಗಿರೋ ಸನ್ನಿವೇಶಗಳನ್ನು ಡೈರಿಲಿ ಬರೀತಿದ್ವಲ್ಲ ಮುಂಚೆ, ಈಗಲ್ಲ. ಅವಳು ಪ್ರತಿ ರಾತ್ರಿ ಆಯ್ತಲ್ವಾ, ನಾವು ಕಾಫಿಗಾಗಿ ಕೆಫೆಗೆ ಹೋಗುತ್ತೇವೆ. ಎಸ್, ವಿ ಗೋ ಟು ಅ ಕೆಫೆ ಫಾರ್ ಕಾಫಿ. ಅವರು ಹಿತ್ತಲಿನಲ್ಲಿ ಬಾರ್ಬೆಕ್ಯೂ ಹೊಂದಿದ್ದಾರೆ. ಸೊ ಬಾರ್ಬೆಕ್ಯೂ ಅಂದರೆ ಪಾರ್ಟಿ. ಓಕೆ, ಸೊ ಅದಕ್ಕೆ ಏನು ಹೇಳ್ತೀರಾ ನೀವು? ದೇ ಹ್ಯಾವ್ ಅ ಬಾರ್ಬೆಕ್ಯೂ ಇನ್ ದ ಬ್ಯಾಕ್ ಯಾರ್ಡ್ ಅಂದರೆ ಹಿತ್ತಲಿನಲ್ಲಿ. ಊಟದ ನಂತರ ಅವನು ಕಸವನ್ನು ತೆಗೆಯುತ್ತಾನೆ. ಕಸಕ್ಕೆ ಟ್ರಾಶ್. ಹಿ ಟೇಕ್ಸ್ ಔಟ್ ದ ಟ್ರಾಶ್ ಆಫ್ಟರ್ ಡಿನ್ನರ್. ಸೊ ನೀವು ಕಸವನ್ನು ತೆಗೆಯೋದು ಅಂತ ಹೇಳಿದ್ರೆ ಕಸವನ್ನು ತೆಗೆಯೋದು, ಟೇಕ್ ಔಟ್. ಕಸದ ಬುಟ್ಟಿಯಿಂದ ತೆಗೆಯೋದಕ್ಕೆ ಟೇಕ್ ಔಟ್ ದ ಟ್ರಾಶ್. ಹಿ ಟೇಕ್ಸ್ ಔಟ್ ದ ಟ್ರಾಶ್ ಆಫ್ಟರ್ ಡಿನ್ನರ್. ಅವಳು ಭಾನುವಾರದಂದು ತನ್ನ ಕ್ಲೋಸೆಟ್ ಅನ್ನು ಆಯೋಜಿಸುತ್ತಾಳೆ. ಆಯೋಜಿಸು ಅಂತ ಹೇಳಿದ್ರೆ ಆರ್ಗನೈಸ್. ಕ್ಲಾಸೆಟ್ ಅಂತಾನೆ ಹೇಳಿ. ಶಿ ಆರ್ಗನೈಸ್ ಹೆಂಗಾಗುತ್ತೆ? ಆರ್ಗನೈಸಸ್ ಅಲ್ವಾ? why is the confusion still? ಈಗಲೂ ಏನಕ್ಕೆ ಕನ್ಫ್ಯೂಷನ್ ಇದೆ after so many days? ಅವಳು ಭಾನುವಾರದಂದು ತನ್ನ she organizes her closet on Sundays. Okay, now ನೆಕ್ಸ್ಟ್ ನೋಡೋಣ. ಅವರು ಕುಟುಂಬ ಆಟದ ರಾತ್ರಿಯನ್ನು ಹೊಂದಿದ್ದಾರೆ. ಸೊ ಇದು ಹಾಗೆ ಮೀನಿಂಗ್ ಬರುತ್ತೆ. ಅದನ್ನು ಹೆಂಗೆ ಹೇಳ್ತೀರಾ ನೋಡಿ. ಹೊಂದಿದ್ದಾರೆ ಅನ್ನೋದಕ್ಕೇನು? ಹ್ಯಾವ್. ಓಕೆ, ದೇ ಹ್ಯಾವ್
ದೇ ಹ್ಯಾವ್ ಅ ಫ್ಯಾಮಿಲಿ ನೋಡಿ, ಕುಟುಂಬ, ಫ್ಯಾಮಿಲಿ, ಆಟ, ಗೇಮ್, ರಾತ್ರಿ ಎನ್ನು. ಸೊ ಫ್ಯಾಮಿಲಿ ಗೇಮ್ ನೈಟ್. ಓಕೆ, ಸೊ ದೇ ಹ್ಯಾವ್ ಅ ಫ್ಯಾಮಿಲಿ ಗೇಮ್ ನೈಟ್ ಅಂದರೆ ರಾತ್ರಿ ಏನೋ ಒಂದು ಫ್ಯಾಮಿಲಿ ಗೇಮ್ ಇದೆ, ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಆಡುವಂಥ ಗೇಮ್. ಅವನು ಗ್ಯಾರೇಜ್ನಲ್ಲಿ ತನ್ನ ಗಿಟಾರನ್ನು ಅಭ್ಯಾಸ ಮಾಡುತ್ತಾನೆ. He practices guitar at his garage. Yes, very good. He practices his guitar in the garage. ಗ್ಯಾರೇಜ್ ಬಳಿ ಅಲ್ಲ, ಗ್ಯಾರೇಜ್ ಒಳಗೆ, ಇನ್ ದ ಗ್ಯಾರೇಜ್. ಅವಳು ಹೇರ್ ಸಲೂನ್ನಲ್ಲಿ ಮ್ಯಾಗಝೀನ್ ಓದುತ್ತಾಳೆ. He reads magazine at his. Yes, good. She reads a magazine at the hair salon. Okay. ನಾವು ವ್ಯಾಯಾಮಕ್ಕಾಗಿ ಜಿಮ್ಮಿಗೆ ಹೋಗುತ್ತೇವೆ. We go for gym for ಯೋಗ. ಓಕೆ, ಯೋಗ ಜಿಮ್ಮಿಗೆ ಹೋಗ್ತಾರೆ. gym for exercise. For exercise. Okay. So we go to the gym for a workout, or you can say we go to the gym to exercise or to do yoga. ಅವರು ಅನ್ವೇಷಿಸಲು ನಗರದ ಸುತ್ತಲೂ ನಡೆಯುತ್ತಾರೆ. They walks around the city for investigation. Okay. ಅಥವಾ explore. They walk around the city to explore. ಎಕ್ಸ್ಪ್ಲೋರ್ ಅಂದರೆ ಅನ್ವೇಷಣೆ. ನಮಗೆ ಸಿಟಿನ ಇನ್ನೂ ನೋಡಬೇಕು ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ನಾವು ಹೋಗ್ತೀವಲ್ವ, ದಟ್ ಈಸ್ ಇನ್ವೆಸ್ಟಿಗೇಷನ್ ಅಲ್ಲ. ಎಕ್ಸ್ಪ್ಲೋರ್ ಅಂದರೆ ಹುಡುಕಾಟ ಅಥವಾ ತಿಳ್ಕೊಳ್ಳೋದು, ವಿಷಯಗಳನ್ನು ತಿಳ್ಕೊಳ್ಳೋದು, ಅನ್ವೇಷಿಸೋದು. ಅನ್ವೇಷಣೆ ಅಂತ ಹೇಳಿದ್ರೆ ಒಂದು ಕೇಸಿನ ಅನ್ವೇಷಣೆ, ತನಿಖೆ, ಅದು ಬೇರೆ. ಅವನು ಪಾಡ್ಕಾಸ್ಟ್ಗಳನ್ನು ಕೇಳುತ್ತಾನೆ. ಪಾಡ್ಕಾಸ್ಟ್ ಸೇ ಇಟ್ ಅಗೇನ್. ಈ ಲಿಸ್ನಿಂಗ್ ಯಾಕೆ ನೀವು ING ಬಳಸ್ತೀರಾ? ನೀವು ಅದು ಪೇಟೆಂಟ್ ತೊಗೊಂಡಿದ್ದೀರಾ ಅಂತ. ನೀವು ING ಪೇಟೆಂಟ್, ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಪೇಟೆಂಟ್ ತೊಗೊಂಡಿದ್ದೀರಾ, ನೀವೇ ಬಳಸ್ತೀರಾ ಅದನ್ನು, ಬೇರೆ ಯಾರು ಬಳಸಂಗಿಲ್ಲ ಅಂತ. ಬಿಕಾಸ್ ಎವ್ರಿ ಅದರ್ ಸೆಂಟೆನ್ಸ್ ನೀವು ING ಹಾಕ್ತಾ ಇದ್ದೀರಾ. ಇಲ್ಲಿ ಆ್ಯಕ್ಚುಲಿ ಈ ಸೆಂಟೆನ್ಸ್ ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಇಲ್ಲ, ಯಾವುದೂ ಇಲ್ಲ. ನಾನು ಮಿಕ್ಸ್ ಮಾಡಿದರೆ ನಿಮಗೆ ಡೌಟ್ ಆಗಿರೋದು, ಬಟ್ ಎಲ್ಲದೂ ಸಿಂಪಲ್ ಪ್ರೆಸೆಂಟಲ್ಲೇ ಇದೆ, ಬಟ್ ಅದನ್ನು ನಾನು ಹೇಳಿಲ್ಲ ಅಷ್ಟೇ. ಓಕೆ, ಅವಳು ಉದ್ಯಾನವನದಲ್ಲಿ ಯೋಗ ತರಗತಿಗೆ ಹಾಜರಾಗುತ್ತಾಳೆ. ಅಟೆಂಡೆನ್ಸ್. ಅವಳು ಹಾಜರಾಗುತ್ತಾಳೆ ಏನು? She attends a yoga class in the park. Okay. ನಾವು ಸ್ನೇಹಿತರೊಂದಿಗೆ ಪಾಟ್ಲಾಕ್ ಡಿನ್ನರ್ ಅನ್ನು ಹೊಂದಿದ್ದೇವೆ. ಪಾಟ್ಲಾಕ್ ಅಂದರೆ ಮೀನಿಂಗ್ ಹೇಳ್ತೀನಿ ತಗೊಳ್ಳಿ. ಪಾಟ್ಲಾಕ್ ಅಂತ ತಗೊಳ್ಳಿ. ನಾವು ಸ್ನೇಹಿತರೊಂದಿಗೆ ಪಾಟ್ಲಾಕ್ ಡಿನ್ನರ್ ಅನ್ನು ಹೊಂದಿದ್ದೇವೆ. We have a potluck dinner with friends. ಪಾಟ್ಲಕ್ ಅಂದರೆ ಏನೂ ಇಲ್ಲ. ಪಾರ್ಟಿ ಮಾಡೋದು ಹೇಗೆ ಅಂದರೆ, ಅವರು ಯಾರು ಪಾರ್ಟಿಗೆ ಬರ್ತಾರೆ ಅವರು ಅಡಿಗೆ ತಗೊಬರಬೇಕು, ಊಟ ರೆಡಿ ಮಾಡ್ತಿರಬೇಕು, ಅಥವಾ ಅಲ್ಲಿಗೆ ಐಟಮ್ಸ್ ತಂದು ಮಾಡೋ ಥರ ಇರಬೇಕು. ದಟ್ ಈಸ್ ಕಾಲ್ಡ್ ಪಾಟ್ಲಕ್ ಡಿನ್ನರ್. ಅವರು ಕೊಳದಲ್ಲಿ ಈಜಲು ಹೋಗುತ್ತಾರೆ. They go for a swim at the pool. ಅವನು ಅಡಿಗೆ ಮನೆಯಲ್ಲಿ ಸೋರುವ ನಲ್ಲಿಯನ್ನು ಸರಿಪಡಿಸು, ಫಿಕ್ಸ್. ಸೋರುವ ನಲ್ಲಿಗೆ ಟ್ಯಾಪ್. ಓಕೆ, ಅಥವಾ ಲೀಕಿಂಗ್. ಸೊ ಟ್ಯಾಪಿಗೆ ಇನ್ನೊಂದು, ಎಸ್, ಗುಡ್. ಟ್ಯಾಪಿಗೆ ನಾವು ಇನ್ನೊಂದು ಪದ ಹೇಳ್ಬೋದು, ಫಾಸೆಟ್ ಅಂತ ಹೇಳ್ಬೋದು. ಸೊ ಟ್ಯಾಪ್ ಬದಲು ವಿ ಕ್ಯಾನ್ ಸೇ ಫಾಸೆಟ್. ಹಿ ಫಿಕ್ಸಸ್ ದ ಲೀಕಿಂಗ್ ಫಾಸೆಟ್ ಅಂತಲೂ ಹೇಳ್ಬೋದು, ಅಥವಾ ಲೀಕಿ ಫಾಸೆಟ್ ಇನ್ ದ ಕಿಚನ್. ಓಕೆ, ಅವಳು ಆನ್ಲೈನ್ ಟ್ಯೂಟೋರಿಯಲ್ಗಳಿಂದ ಹೆಣಿಗೆ ಕಲಿಯುತ್ತಾಳೆ. ಹೆಣಿಗೆ ಅಂದರೆ KNIT, ನಿಟ್ಟಿಂಗ್, KNIT. ಓಕೆ, ಸೊ ಶಿ ಕಲಿಯು. ಶಿ ಲರ್ನ್ಸ್ ಏನನ್ನ? ನಿಟ್ಟಿಂಗ್ ಲಿಂದ. ಓಕೆ, ಶಿ ಲರ್ನ್ಸ್ ಟು ನಿಟ್ ಫ್ರಮ್ ಆನ್ಲೈನ್ ಟ್ಯೂಟೋರಿಯಲ್ಸ್. ಶಿ ಲರ್ನ್ಸ್ ಟು ನಿಟ್ ಮಾಡಲು, ಹೆಣೆಯಲು. ನಾವು ನದಿಯ ಉದ್ದಕ್ಕೂ ಬೈಕ್ ಸವಾರಿ ಮಾಡಲು ಹೋಗುತ್ತೇವೆ. ನದಿಯುದ್ದಕ್ಕೂ, ಅಲಾಂಗ್ ದ ರಿವರ್. ಓಕೆ, ವಿ ಗೋ ಫಾರ್ ಅ ಬೈಕ್ ರೈಡ್ ಅಲಾಂಗ್ ದ ರಿವರ್. ಅಂದರೆ ನದಿಯುದ್ದಕ್ಕೂ, ನದಿ ಜೊತೆಗೆ ನದಿಯುದ್ದಕ್ಕೂ, ಅಲಾಂಗ್. ಅವರು ಮನೆಯಲ್ಲಿ ಚಲನಚಿತ್ರ ಮ್ಯಾರಥಾನ್ ಅನ್ನು ಹೊಂದಿದ್ದಾರೆ. ಮೂವಿ, ಎಸ್, ಮೂವಿ ಮ್ಯಾರಥಾನ್ ಅಷ್ಟೇ. ದೇ ಹ್ಯಾವ್ ಎ ಮೂವಿ ಮ್ಯಾರಥಾನ್ ಅಟ್ ಹೋಮ್. ಮೂವಿ ಮ್ಯಾರಥಾನ್ ಅಂದರೆ ಮೂವಿ ಕಂಟಿನ್ಯೂಸ್ ಆಗಿ ಪ್ಲೇ ಆಗ್ತಾ ಇರುವಂಥದ್ದು, ಆ ಥರ ಪ್ರೋಗ್ರಾಮ್ಸು, ಅಥವಾ ಸಪ್ರೇಟಾಗಿ ಅದಕ್ಕೆ ಅಂತಲೇ ಮೂವಿ ಒಂದಾದ್ಮೇಲೆ ಇನ್ನೊಂದು ಮೂವಿನ ನೋಡುವಂಥದ್ದು, ಆ ಥರ ಕಾರ್ಯಕ್ರಮಗಳು. ಓಕೆ, ಆ ಥರ ಒಂದು ಸೆಟಪ್ ಅದು. ಓಕೆ, ಅರ್ಥ ಆಯ್ತಲ್ಲ?
ಓಕೆ ನೋಡಿ, ಈ ಥರ ರ್ಯಾಂಡಮ್ ಸೆಂಟೆನ್ಸಸ್ನ ನೀವು ಸೆಂಟೆನ್ಸ್ ನಿಮಗೆ ಫಾರ್ಮ್ ಮಾಡೋಕೆ ಗೊತ್ತಾಗಬೇಕು. ಇದರಲ್ಲಿ ಹೇಗೆ ಮಾಡ್ತೀರಾ? ಸಬ್ಜೆಕ್ಟ್ ನೋಡಿ, ವರ್ಬ್ ಆದಮೇಲೆ ನೌನ್ ಏನಂತ ನೋಡಿ, ಏನಿದೆ ಅಲ್ಲಿ, ಯಾವುದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ವಿ ಗೋ ಎಲ್ಲಿಗೆ? ಟು ದ ಪಾರ್ಕ್. ಅಥವಾ ವಿ ಹ್ಯಾವ್, ವಾಟ್ ಯು ಹ್ಯಾವ್ ಅ ಮೂವಿ ಮ್ಯಾರಥಾನ್. ಶಿ ಗೋಸ್ಟ್, ಶಿ ಟೇಕ್ಸ್. ಅದಾದಮೇಲೆ ಏನನ್ನ, ಬಟ್ ಇದು ಏನು ಸ್ಟ್ರಕ್ಚರ್ ಚೇಂಜ್ ಆಗಬಾರ್ದು. ಇದೇ ಥರ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಸೆಂಟೆನ್ಸಸ್ನ. ಇದೇ ಥರ ಇವೆಲ್ಲ ಸಿಂಪಲ್ ಪ್ರೆಸೆಂಟೇ, ಎಲ್ಲದೂ ಸಿಂಪಲ್ ಪ್ರೆಸೆಂಟ್ ಅಲ್ಲ. ಮಧ್ಯದಲ್ಲಿ ಸಿಂಪಲ್ ಕಂಟಿನ್ಯೂಸ್ ಹಾಕಿ ಇದು ಮಾಡ್ತಾ ಇದ್ರಿ ಯಾರೊಬ್ರು. ಜಸ್ಟ್ ಲುಕ್ ಅಟ್ ಮಾಡುತ್ತಾರೆ, ಇಲ್ಲೇನಿದೆ? ತಾನೆ, ತಾಳೆ, ತೇವೆ, ದಾರೆ, ತಾಳೆ, ಎಲ್ಲ ಸಿಂಪಲ್ ಪ್ರೆಸೆಂಟೇ ಇದೆ. ಓಕೆ, ಸೊ ಈ ಥರ ಸೆಂಟೆನ್ಸಸ್ನ ನಾನು ಕಳಿಸ್ತೀನಿ ನಿಮಗೆ. ಇದನ್ನ ಏನು ಮಾಡಬೇಕು ನೀವು? ರಿಪೀಟೆಡ್ ಆಗಿ ಓದ್ತಾ ಗೊತ್ತಾಯ್ತು. ಆಲ್ರೆಡಿ ನಿಮಗೆ ಮೀನಿಂಗ್ ಗೊತ್ತು, ಬಟ್ ಅದನ್ನು ಫಾರ್ಮ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಅದು ಹೇಗೆ? ಯು ಹ್ಯಾವ್ ಟು ರೀಡ್ ಇಟ್ ಮಲ್ಟಿಪಲ್ ಟೈಮ್ಸ್. ತುಂಬ ಸಲ ಅದನ್ನು ಪ್ರತಿ ಬಾರಿ ನೋಡಿದಾಗಲೂ ನಿಮಗೆ ಆಮೇಲೆ ಗೊತ್ತಾಗುತ್ತೆ, ಇದು ಹಿಂಗೆ ಬರುತ್ತೆ. ಇಟ್ಸ್ ಪ್ರಾಕ್ಟೀಸ್ ಅಷ್ಟೇ, ಅದು ಮಾಡ್ತಾ ಬರುತ್ತೆ ಅದು.